ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಯುದ್ಧದ ಬಿಸಿ ಆಟೋ ಚಾಲಕರಿಗಷ್ಟೇ ಅಲ್ಲ, ಹೋಟೆಲ್ ಉದ್ಯಮಕ್ಕೂ ಭಾರಿ ಹೊಡೆತ ನೀಡಿದೆ. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ತಿಂಡಿ ತಿನಿಸುಗಳಲ್ಲಿ ಕಡಿತ. ಕೆಲವು ಹೋಟೆಲ್ಗಳು ಮುಚ್ಚಲ್ಪಟ್ಟಿದ್ದು, ಇನ್ನೊಂದೆಡೆ ಸೌದೆ ಬಳಸಿ ಅಡುಗೆ ಮಾಡಲು ಮುಂದಾದ ಕೆಲ ಹೋಟೆಲ್ ಮಾಲೀಕರು. ಹೌದು, ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿವೆ. ಒಮ್ಮೆ ಬಗೆ ಬಗೆಯ ತಿಂಡಿ ತಿನಿಸುಗಳಿಂದ ಗ್ರಾಹಕರನ್ನು ಆಕರ್ಷಿಸುತ್ತಿದ್ದ ಹೋಟೆಲ್ಗಳು ಈಗ ಕೆಲವು ಪದಾರ್ಥಗಳಿಗೆ ಸೀಮಿತವಾಗಿವೆ. ಇದರಿಂದ ಹೋಟೆಲ್ಗಳನ್ನೇ ಅವಲಂಬಿಸಿದ್ದ ಬ್ಯಾಚುಲರ್ಗಳು, ವೃದ್ಧರು ಮತ್ತು ಉದ್ಯೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇಷ್ಟವಾದ ಆಹಾರ ಸಿಗದೆ ತೊಂದರೆ ಪಡುತ್ತಿದ್ದಾರೆ. ಇನ್ನೊಂದೆಡೆ ಎಲ್ಪಿಜಿ ಕೊರತೆಯಿಂದ ಬೇಸತ್ತ ಕೆಲ ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನು ಮುಚ್ಚುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಪರಿಣಾಮ ಅಡುಗೆ ಭಟ್ಟರು, ಸಹಾಯಕರು ಕೆಲಸವಿಲ್ಲದೆ, ಕೈಯಲ್ಲಿ ಕಾಸಿಲ್ಲದೆ ಸಂಕಷ್ಟದಲ್ಲಿ ಬದುಕುತ್ತಿದ್ದಾರೆ. ಆದರೆ ಕೆಲವರು ಹೋಟೆಲ್ ಮಾಲೀಕರು, ಕಾರ್ಮಿಕರು ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ ಸೌದೆ ಬಳಸಿ ಅಡುಗೆ ಮಾಡಲು ಮುಂದಾಗಿದ್ದಾರೆ. ಒಟ್ಟಾರೆ ಎಲ್ಪಿಜಿ ಕೊರತೆ ಹೋಟೆಲ್ ಉದ್ಯಮದ ಮೇಲೂ ಗಂಭೀರ ಪರಿಣಾಮ ಬೀರಿದ್ದು, ಸಮಸ್ಯೆಗೆ ತಕ್ಷಣ ಪರಿಹಾರ ಅಗತ್ಯವಿದೆ. ಗ್ಯಾಸ್ ಇಲ್ಲ, ಏನ್ ಮಾಡ್ತಿದ್ದೀರಲ್ಲಿ? ಅಡುಗೆ ಮಾಡ್ತಾ ಇದ್ದೀರಾ? ಇದೇನಿದೆ? ಒಲೆನಾ? ಒಲೆ ಹಾಕೊಂಡಿದ್ದೀರಾ? ಹೌದು, ಜೋರ ನಡಿಬೇಕು. ಯಾಕೆ ಸಿಲಿಂಡರ್ ಸಿಗ್ತಾ ಅಲ್ವಾ? ಎಷ್ಟು ದಿವಸ ಆಯ್ತು ಸಿಲಿಂಡರ್ ಸಿಕ್ಕಿ? ಎಷ್ಟು ಹೇಳ್ತಾರೆ? 4,000-5,000 ಸಿಲಿಂಡರ್. ಸಿಲಿಂಡರ್ ಸೌದೆ ಎಲ್ತಂದ್ರೆ? ಹೌದಾ? ಸೌದೆ ರೇಟ್ ಜಾಸ್ತಿ ಅಂತೆ. ರೇಟ್ ಜಾಸ್ತಿ ಅಂತ ಸೌದೆದು. ನೋಡಿ ಸರ್, ನಮ್ಮ ಪರಿಸ್ಥಿತಿ ಈ ತರ ಆಗಿದೆ. ಸರ್ ಆದ್ರೆ ಬಡವ್ರು ಬಂದು ಯಾವ ತರ ಜೀವನ ಮಾಡ್ಬೇಕು ಅಂತ ನೀವು ಸ್ವಲ್ಪ ಹೇಳ್ಬೇಕು ಜನಗಳಿಗೆ. ಯಾರಿಗೆ ಹೇಳ್ಬೇಕು? ಸರ್ಕಾರ ಕೇಳ್ಬೇಕು. ಇನ್ನು ಯಾರಿಗೆ ಹೇಳೋ ಸಮಯ ನಾವು ಎಷ್ಟಾಯ್ತು ಹೋಟ್ಲು ಮಾಡಿ? ಮಾಡ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ. ಹೋಟ್ಲು ಮಾಡಿ ಎಷ್ಟಾಯ್ತು? ಹೋಟ್ಲು ಓಪನ್ ಆಗಿ 6 ತಿಂಗಳಾಯ್ತು. 6 ತಿಂಗಳಾಯ್ತು. 6 ತಿಂಗಳಿಂದ 6 ತಿಂಗಳು ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗ್ತಾ ಇಲ್ಲ. ಏನು ಹೋಟ್ಲ್ ಹೆಸರೇನು? ಸುಮಾಶ್ರೀ ಚಿಕನ್ಸ್. ಆಮೇಲೆ ಒಳಗಡೆ ಮಾಡೋದಕ್ಕೆ ಜಾಗ ಇಲ್ವಾ ನಿಮಗೆ? ಒಳಗಡೆ ಒಲೆ ಹಾಕೋದಕ್ಕೆ ಜಾಗ ಇಲ್ಲ. ಫುಟ್ಪಾತ್ ಮೇಲೆ ಮಾಡ್ತಾ ಇರೋದು. ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಗ್ಯಾಸು? ಕೇಳ್ತಾನೆ ಅವ್ರೆ ಅವರು, ನಾವು ಕೇಳ್ತಾನೆ ಇದೀವಿ. ನಾವು ಅಲ್ಲಿ ಇಲ್ಲಿ ಸೌದೆ ಇದೆ ಆಯ್ಕೆ ಬಂದು ಏನು ಜೀವನ ಮಾಡ್ತಾ ಇದೀವಿ. ನೋಡಿ, ಸಿಲಿಂಡರ್ ಸಿಗ್ತೀರಾ ಬಡವರು ಜೀವನ ಮಾಡೋದು ಹೇಗೆ ಹೇಳಿ? ಒಲೆಯಲ್ಲಿ ಹಾಕೊಂಡು ಪಾಪ ಮಾಡ್ತಿದ್ದಾರೆ. ಈ ತರ ಮಾಡ್ತಾ ಇದೀವಿ, ಆದ್ರೂ ಏನು ಮಾಡಕ್ ಆಗ್ತಾ ಇಲ್ಲ. ಪರಿಸ್ಥಿತಿ ಆ ಥರ ಆಗ್ಬಿಡೈತೆ.